ಈಗಿನ ಕಾಲದ ಮಕ್ಕಳ ರುಚಿಗೆ ಪ್ರತಿದಿನ ಅಮ್ಮಂದ್ರು ಅಪ್ಡೇಟ್ ಆಗ್ತಾನೆ ಇರ್ಬೇಕು. ನಿನ್ನೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದ್ ತುಂಬಾ ಇಷ್ಟ ಆಗಿ ಇವತ್ ಲಂಚ್‌ಗೂ ಅದನ್ನೇ ಮಾಡ್ಕೊಡಮ್ಮ ಅಂತ ಅಂದ. ಸರಿ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ತಗೊಂಡ್ ಹೋಗ್ಬೇಕು ತಾನೇ ಬಾಕ್ಸ್‌ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸ್ವಲ್ಪ ಶೀತ ಆಗಿತ್ತು. ಹಂಗಾಗಿ ಕಷಾಯ ಮಾಡ್ಕೊಟ್ಬಿಟ್ಟು ಇದನ್ನ ಮಾಡೋಣ ಅಂತ ಅನ್ಬಿಟ್ಟು ರಂಗೋಲಿ ಎಲ್ಲ ಇಟ್ಬಿಟ್ಟು ಬಂದೆ. ನಾನು ಕೂಡ ಸ್ವಲ್ಪ ಕಷಾಯ ಕುಡ್ದ್ಬಿಟ್ಟು ಇದನ್ನ ಸಂಡಿಗೆ ಮಾಡಿದ್ದೆ. ನೈಟು ಮಾಡಿ ಇಟ್ಕೊಂಡಿದ್ದೆ. ಯಾಕಂದ್ರೆ ಬಿಸ್ಲಂತೂ ಹೆವಿ ಇದೆ. ಹಂಗಾಗಿ 9 ಗಂಟೆ ಒಳಗಡೆ ಮುಗಿಸ್ಬೇಕು ಅನ್ಕೊಂಡ ಆಗ್ಲೇ ಇಲ್ಲ. ನಿನ್ನೆ ಅಮ್ಮನ್ ಮನೆಗೆ ಹೋಗಿದ್ದೆ. ಅಮ್ಮನ್ ಜೊತೆ ಹೊರಗಡೆ ಹೋಗಿ ತುಂಬಾ ತಿಂಗಳುಗಳೇ ಆಗೋಯ್ತು. ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ನನ್ ಕಡೆಯಿಂದ ಒಂದು ಟ್ರೀಟ್ ಬ್ಯಾಲೆನ್ಸ್ ಇತ್ತು. ಹಂಗಾಗಿ ದೀಪು, ನಾನು, ರಶ್ಮಿ ಎಲ್ಲಾರು ಕೂಡ ಹೋಗಿದ್ವಿ. ಆಶಮ್ಮ ಒಬ್ರು ಮಿಸ್ ಆಗಿದ್ದಾರೆ. ಯಾಕಂದ್ರೆ ಬನ್ನಿ ಅಂದೆ, ಅವ್ರಿಗೇನೋ ಕಾಲು ಪ್ರಾಬ್ಲಮ್ ಆಗಿತ್ತು ಅಂತ ಅವ್ರು ಬಂದಿರ್ಲಿಲ್ಲ. ಆಮೇಲೆ ಎಲ್ಲಾರ್ಗೂ ಕೂಡ ಎಲ್ಲಾರು ಒಂದೊಂದ್ ಮಸಾಲೆ ದೋಸೆ ತಗೊಂಡ್ರು ಅಷ್ಟೇ, ಇನ್ನೇನು ತಗೊಳ್ಳಿಲ್ಲ. ಇವತ್ತಿನ ದಿನಕ್ಕೆ ಬಂದ್ರೆ ಸಂಡಿಗೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಸ್ನಾನ ಪೂಜೆ ಎಲ್ಲ ಆದ್ಮೇಲೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಂಗಾಗಿ ನನ್ಗೇನೋ ರುಬ್ಬಿ ಮಾಡೋದು ಮಿಕ್ಸಿನಲ್ಲಿ ಅಷ್ಟು ಇಷ್ಟ ಆಗಲ್ಲ. ಇದೇ ತರನೇ ಸ್ಮ್ಯಾಶ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ನನ್ ಮಗ ನೋಡಿ ಯಾವ ಲೋಟದಲ್ಲಿ ಕುಡಿತಾ ಇದ್ದಾನೆ ಅಂತ. ಥ್ಯಾಂಕ್ ಯು.